बीदर तालुके के चिमकोड़ ग्राम में हर साल की तरह इस साल भी नंदी बसवेश्वर यात्रा बहुत ही धूमधाम से मनाई गई। यह यात्रा महोत्सव पूरी श्रद्धा से निकाली गई और जिसमें ग्राम में बड़ी संख्या में लोगों ने भाग लिया। इस अवसर पर ग्राम में रहे मंदिर के अध्यक्ष मल्लिकार्जुन सिनोपर, उपाध्यक्ष चन्नप्पा कोड़गे, बाबूराव पसरगी, आनंद पाटिल परमेश्वर सहित अन्य ने मीडिया से बात की। कैमरामैन महेश का कवरेज। देश विदेश और स्थानीय समाचारों के लिए चैनल को लाइक और सब्सक्राइब जरूर करें। चिमकोड़ ग्रामದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ 18ರಿಂದ 21 ತಾರೀಖರಂದು ನಮ್ಮ ಚಿಮಕೋಡ ಗ್ರಾಮದಲ್ಲಿ ಅಮಾವಾಸ್ಯೆ ದಿನ ಭಜನಾ ಕಾರ್ಯಕ್ರಮ ಹಾಗೂ 19ನೇ ತಾರೀಕಿಗೆ ನಾಟಕ ಹಾಗೆ ಜಂಗಿ ಕುಸ್ತಿ ರಥೋತ್ಸವ ನಡೆಯಲಾಗುತ್ತದೆ। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆಯಲಾಗುತ್ತದೆ। ಅದೇ ಥರ 21ನೇ ತಾರೀಕು ಮತ್ತೆ ಪುನಃ ನಾಟಕವನ್ನು ಆರಂಭಿಸುತ್ತೇವೆ। ಮತ್ತು ನಾಳೆ ಕಾರ್ಯಕ್ರಮ 21 ತಾರೀಕು ನಮ್ಮ ಊರಲ್ಲಿ ನಾಟಕವನ್ನು 11 ಗಂಟೆಯಿಂದ ಮುಂಜಾನೆವರೆಗೆ ನಡೆಯಲಾಗುತ್ತದೆ। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆಯಲಾಗುತ್ತದೆ। ಇದು ತಲಾ ಅಂತ ಹಿಂದಿನ ಹಿಡಿದು ಬರತಕ್ಕಂಥ ಚಿಮಕೋಡ ಗ್ರಾಮದಲ್ಲಿ ಇದು ಸುಮಾರು ಭಾಳ ದಿವಸ ಆಯ್ತು ರೀ। ನಾವಂತೂ ಸಣ್ಣವರಿದ್ದೆವು, ಭಾಳ ದಿವಸ ಹಿಡಿದು ಇದು ಒಂದು 60-70 ವರ್ಷ ಹಿಡಿದ್ರೆ ಒಂದು ನನ್ನ ಏಜ್ ಪ್ರಕಾರ 54 ಅದ। ನಾನು ನೋಡತ್ತೀನಿ ಹಿಡಿದ್ರೆ ಇದು ಕಂಟಿನ್ಯೂ ಇದೆ ಸರ್ ನಾಟಕ ನಡೆಯೋದು ಈ ಪ್ರೋಗ್ರಾಮ್। ಅದಕ್ಕಿಂತ ಮೊದಲಿನ ಹಿಡಿದು ನಮ್ಮ ಬಾಬಾ ಮುತ್ತಾತ ಹಿಡಿದು ಅದ ಅಂತ ಹೇಳ್ತಾ ಇದ್ದರು। ಅದೇ ಥರ ಈಗ ಕಂಟಿನ್ಯೂ ನಡೀತಾ ಇದೆ। ಇದೇ ಪ್ರೋಗ್ರಾಮ್ 4 ದಿವಸ ಕಂಟಿನ್ಯೂ ಇರ್ತದೆ ರೀ। ಅಮಾವಾಸ್ಯೆಯಿಂದ 4 ದಿವಸ ಪ್ರೋಗ್ರಾಮ್ ಕಂಟಿನ್ಯೂ ವರ್ಷಕ್ಕೆ ಪ್ರತಿ ವರ್ಷ ನಡೀತಾ ಇರ್ತದೆ ರೀ। ಯುಗಾದಿ ಹಬ್ಬದಂದೇ ಇರ್ತದೆ ರೀ। ನಮ್ಮ ಹೆಸರು ಬಾಬುರಾವ್ ಪಸರ್ಗಿ ಚಿಮಕೋಡ್। ಓಂ ಶ್ರೀ ಗುರು ಬಸವಲಿಂಗಾಯ ನಮಃ। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಮಕೋಡ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು। ಸೊ ಇದು ಏನದ ವಿಶೇಷ ಏನಂದರೆ ನಾವು ಇಲ್ಲಿ ಸುಮಾರು ಎಲ್ಲ ಸುತ್ತಮುತ್ತಲ ಹಳ್ಳಿಯವರು ಸೇರಿ ಮತ್ತು ನಮ್ಮ ಗ್ರಾಮ ವತಿಯಿಂದ ಎಲ್ಲ ಮುಖಂಡರು ಸೇರಿ ಮಾಡುವಂಥ ಹಬ್ಬ ಇದು। ಸೊ ಇದರಲ್ಲಿ ಸಾವಿರಾರು ಜನ ಭಕ್ತರು ಬರ್ತಾರೆ ಇಲ್ಲಿ। ಈ ನಂದಿ ಬಸವೇಶ್ವರನ ಜಾತ್ರೆ ಅಂದರೆ ಎಲ್ರಿಗೂ ಒಂಥರ ವಿಶೇಷ। ಅಷ್ಟೊಂದು ಈ ಕಡೆ ನಮ್ಮ ಕಡೆ ಫೇಮಸ್ ನಂದಿ ಬಸವಣ್ಣ ಅಂದರೆ। ಸೊ ಹಾಗಾಗಿ ನಾವು ಎಲ್ಲ ಇಲ್ಲಿ ಯುವಕರು ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಇರುವಂಥವ್ರೆ। ಸೊ ಎಲ್ಲ ಈ ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಬಂದಿರೋದಿಲ್ಲಿ। ಇಲ್ಲಿ ಸುಂದರ ಸಾಮಾಜಿಕ ನಾಟಕ ಆಗುತ್ತೆ, ಮತ್ತು ಅದಾದಮೇಲೆ ಬೆಳಗ್ಗೆ ರಥೋತ್ಸವ ಆಗುತ್ತೆ। 2 ನಾಟಕ ಇರುತ್ತೆ ಸರ್ ಇಲ್ಲಿ ಒಂದು ದಿವಸ ಒಂದು ಸರ್ ನಾಟಕ ಹೆಸರು ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ನಾಟಕ ಇರುತ್ತೆ ಸರ್, ನಾಟಕ ಇರುತ್ತೆ। ಅದಾದಮೇಲೆ ರಥೋತ್ಸವ ಇರುತ್ತೆ। ರಥೋತ್ಸವ ಆದಮೇಲೆ ಬೆಳಗ್ಗೆ ಜಂಗಿ ಕುಸ್ತಿ ಇರುತ್ತೆ। ಸೊ ಇಲ್ಲಿ ಮಹಾರಾಷ್ಟ್ರ ಆ ಕಡೆ ಈ ಕಡೆ ಎಲ್ಲ ಜನ ಬರ್ತಾರೆ ಕುಸ್ತಿ ನೋಡೋಕ್ಕೆ। ಸುಮಾರು ಘಟಾನುಘಟಿಗಳೆಲ್ಲಂತ ಕ್ರೀಡಾಪಟುಗಳು ಬರ್ತಾರೆ ಇಲ್ಲಿ। ಇಲ್ಲಿ ನಾವು ಒಂದು ಬೆಳ್ಳಿ ವಿಜೇತರಿಗೆ ಬಹುಮಾನ ಆಯೋಜಿಸಲಾಗಿದೆ। ಸೊ ಅವರು ಕೂಡ ಇಲ್ಲಿ ಬರ್ತಾರೆ। ಸೊ ಪ್ರಸಾದ ಕಾರ್ಯಕ್ರಮ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ। ಅದೇ ರೀತಿ ಪ್ರತಿ ಅಮಾವಾಸ್ಯೆ ಇಲ್ಲಿ ನಂದಿ ಬಸವೇಶ್ವರ ಟೆಂಪಲಲ್ಲಿ ಪ್ರಸಾದ ಕಾರ್ಯಕ್ರಮ ಇರುತ್ತೆ। ಸೊ ಹಾಗಾಗಿ ಇಲ್ಲಿ ಭಕ್ತಾದಿಗಳಂತೂ ಎಲ್ಲ ಕಡೆಯಿಂದ ಈ ಚಿಮಕೋಡ ಗ್ರಾಮಕ್ಕೆ ಬಂದು ದರ್ಶನ ಮಾಡಿ ಪುನೀತರಾಗ್ತಾರೆ। ಸೊ ಹಾಗಾಗಿ ನಾವು ಎಲ್ಲರಲ್ಲಿ ಕಳಕಳಿ ವಿನಂತಿ ಏನಂದರೆ ಸರ್ ಗೆಸ್ಟ್ ಅಂತೂ ನಾವು ಯಾರಿಗೂ ಕರೆಸಲ್ಲ ಸರ್। ಇಲ್ಲಿ ಅವರೇ ಎಲ್ಲರೂ ಬರ್ತಾರೆ, ಎಲ್ಲ ರಾಜಕೀಯ ವ್ಯಕ್ತಿಗಳು ಬರ್ತಾರೆ, ಎಲ್ಲ ಸುತ್ತಮುತ್ತ ಹಳ್ಳಿ ಸರ್। ಇಲ್ಲಿ ಒಂದೇ ಅಂತಿಲ್ಲ, ನಮ್ಮ ನಂದಿ ಬಸವಣ್ಣ ಜಾತ್ರೆ ಅಂದರೆ ಸುಮಾರು ಎಲ್ಲ ಕಡೆಯಿಂದ ಜನ ಬಂದು ಇಲ್ಲಿ ದೇವರ ದರ್ಶನ ಮಾಡೋಕ್ಕೆ ಇಷ್ಟಪಡ್ತಾರೆ। ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕೀಯ ವ್ಯಕ್ತಿಗಳಂತೂ ಯಾರಿಗೂ ವಿಶೇಷವಾಗಿ ಆಹ್ವಾನ ಮಾಡಲ್ಲ ಸರ್ ಇಲ್ಲಿ। ನಾವು ಯಾವುದೇ ಒಂದು ಚಿಮಕೋಡ ಗ್ರಾಮದಲ್ಲಿ ಇದೊಂದು ವಿಶೇಷ ಮೊದಲಿಂದ ಸರ್ ತಲೆಂತರ ಬಂದಿರೋದು ಇಲ್ಲಿ। ಸೊ ಹಾಗಾಗಿ ಎಲ್ಲರೂ ಸಹಕರಿಸ್ತಾರೆ। ಒಂಥರ ಹೇಳ್ಬೇಕಂದ್ರೆ ನಮ್ದು ಈ ಬೀದರ್ ಧರಿಯಲ್ಲಿ ಬೀದರ್ ತಾಲೂಕದಲ್ಲಿ ಈ ಥರ ಜಾತ್ರೆ ವ್ಯವಸ್ಥೆ ಎಲ್ಲೂ ನಾವು ನೋಡಿರಲ್ಲ, ಆ ನಮ್ಮನ್ನ ಇಲ್ಲಿ ಜಾತ್ರೆ ವ್ಯವಸ್ಥೆ ಆಗುತ್ತೆ। ಸೊ ಹಾಗಾಗಿ ವಿಶೇಷ ಇನ್ನೊಂದು ಕಳಕಳಿ ಅಂದರೆ ನಾಳೆ ಒಂದು ನಾಟಕ ಇದೆ ಸರ್, ನಾಳೆನೂ ಕೂಡ। ಸೊ ಹಾಗಾಗಿ ನಾವು ಭಕ್ತರಲ್ಲಿ ಕಳಕಳಿ ವಿನಂತಿ ಏನಂದರೆ ತಾವು ಕೂಡ ಬಂದು ದರ್ಶನ ಮಾಡಿಕೊಂಡು ಪುನೀತರಾಗಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀವಿ। ಇದೊಂದು ಆಪರ್ಚುನಿಟಿ ಎಲ್ರಿಗೂ ದೇವ್ರ ದರ್ಶನ ಮಾಡಿ ಇದು ಮಾಡೋದು। ಓಕೆ ಸರ್, ನನ್ನ ಹೆಸರು ಆನಂದ್ ಪಾಟೀಲ್ ಅಂತ, ಆನಂದ್ ಗಡ್ಡೆ।